ಚರ್ಚಾ ವೇದಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಸಂಸ್ಕೃತಿಯ ಅತ್ಯಂತ ಪ್ರಾಚೀನವಾದ ಆದರೆ ಈಗ ಅಂದ್ರೆ ಪ್ರಸ್ತುತ ದಿನಗಳಲ್ಲಿ ಬಹಳ ವೇಗವಾಗಿ ಮರೆಯಾಗುತ್ತಿರುವ ಒಂದು ಆಚರಣೆಯ ಬಗ್ಗೆ ವಿಶ್ಲೇಷಣೆ ಮಾಡಲಿದ್ದೇವೆ. ಅದೇ ಸಂಧ್ಯಾವಂದನೆ. ಹೌದು, ಬಹಳ ಅತ್ಯಂತ ಪ್ರಸ್ತುತವಾದ ವಿಷಯ ಇದು. ಖಂಡಿತ. ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿರುವ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಅಂದ್ರೆ ಭಕ್ತಿಯುಕ್ತ ಜ್ಞಾನಯೋಗ, ಈ ಗ್ರಂಥದ ಆಧಾರದ ಮೇಲೆ ನಮ್ಮ ಇಂದಿನ ಸಂವಾದ ನಡೆಯಲಿದೆ. ನೋಡಿ, ನಮ್ಮ ಮುಂದಿರುವ ಮೂಲಭೂತವಾದ ತಾತ್ವಿಕ ಪ್ರಶ್ನೆ ಏನಂದ್ರೆ, ಸಂಧ್ಯಾವಂದನೆಯಂಥ ಪರಂಪರೆ ಕುಸಿಯುತ್ತಿರುವುದಕ್ಕೆ ನೈಜ ಕಾರಣ ಏನು? ಇದು ಕೇವಲ ನಮ್ಮ ಪ್ರಾಯೋಗಿಕ ವ್ಯವಸ್ಥೆಯ ಅಂದ್ರೆ ಯಾಂತ್ರಿಕ ತರಬೇತಿಯ ವೈಫಲ್ಯನ, ಅಥವಾ ಆಚರಣೆಯ ಹಿಂದಿನ ಬೌದ್ಧಿಕ ಮತ್ತು ತಾತ್ವಿಕ ಅರ್ಥವನ್ನ ನಾವು ಸಂಪೂರ್ಣವಾಗಿ ಕಳ್ಕೊಂಡಿದ್ದೀವಾ ಅಂತ? ಎಕ್ಸಾಕ್ಟ್ಲಿ. ಈ ನಿಟ್ಟಿನಲ್ಲಿ ನನ್ನ ನಿಲುವು ಅತ್ಯಂತ ಸ್ಪಷ್ಟವಾಗಿದೆ. ಆಧುನಿಕ ಜೀವನಶೈಲಿಯ ಧಾವಂತ, ಆ ತರಬೇತಿಯ ಕೊರತೆ ಮತ್ತೆ ಪ್ರಾಯೋಗಿಕ ಗೊಂದಲಗಳೇ ಈ ಕುಸಿತಕ್ಕೆ ಮೂಲ ಕಾರಣ. ಹಾಗಾಗಿ ನಾವು ವ್ಯವಸ್ಥಿತ ಕರ್ಮಯೋಗದ ಒಂದು ಭೌತಿಕ ಶಿಸ್ತನ್ನ ತರುವ ಮೂಲಕ ಮಾತ್ರ ಇದನ್ನ ಸರಿಪಡಿಸಲು ಸಾಧ್ಯ ಅನ್ನೋದು ನನ್ನ ವಾದ. ಇಲ್ಲಿ ನನ್ನ ದೃಷ್ಟಿಕೋನ ಸಂಪೂರ್ಣವಾಗಿ ಭಿನ್ನವಾಗಿದೆ. ಕೇವಲ ಒಂದು ಯಾಂತ್ರಿಕ ಶಿಸ್ತನ್ನ ಹೇರೋದ್ರಿಂದ ಅಥವಾ ಪ್ರಾಯೋಗಿಕ ವ್ಯವಸ್ಥೆಗಳನ್ನ ಸರಿಪಡಿಸ್ಬಿಡ್ತೀವಿ ಅನ್ನೋದ್ರಿಂದ ಈ ಆಚರಣೆಯನ್ನ ಉಳಿಸೋಕೆ ಖಂಡಿತ ಸಾಧ್ಯ ಇಲ್ಲ. ಓ ಹೌದಾ? ಆದ್ರೆ ಒಂದ್ ನಿಮಿಷ. ಮೂಲ ಗ್ರಂಥದ 2ನೇ ಸಂಪುಟದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ವಿವರಿಸಿರುವಂತೆ ಅನುಸಂಧಾನ ಮತ್ತೆ ಜ್ಞಾನಯೋಗದ ಸಂಪರ್ಕ ಕಡಿದು ಹೋಗಿರೋದೇ ಈ ಬಿಕ್ಕಟ್ಟಿನ ಮೂಲ. ಅಂದ್ರೆ ಆಚರಣೆಯ ಹಿಂದಿನ ಬೌದ್ಧಿಕ ಅಂತರಂಗವೇ ತಿಳಿಯದಿದ್ದಾಗ ನೀವು ಎಷ್ಟೇ ಕಟ್ಟುನಿಟ್ಟಿನ ನಿಯಮಗಳನ್ನ ತಂದ್ರೂ ಆ ಕ್ರಿಯೆ ಬಹುಬೇಗನೆ ಶುಷ್ಕವಾಗುತ್ತಲ್ವಾ? ಇದು ನನ್ನ ಬಲವಾದ ವಾದ. ಆ ಬೌದ್ಧಿಕ ಅಂತರಂಗದ ಬಗ್ಗೆ ನಾವು ಖಂಡಿತ ಮಾತಾಡೋಣ. ಆದರೆ ಮೊದಲು ನಾವು ವಾಸ್ತವದ ನೆಲೆಗಟ್ಟಿನಲ್ಲಿ ನಿಂತು ಇಂದಿನ ಪ್ರಾಯೋಗಿಕ ಸವಾಲುಗಳನ್ನ ನೋಡ್ಬೇಕಾಗಿದೆ. ಈಗ ಇಂದಿನ ದಿನಗಳಲ್ಲಿ ಒಬ್ಬ ಯುವಕನಿಗೆ ಸಂಧ್ಯಾವಂದನೆಯ ಪರಿಚಯ ಹೇಗಾಗುತ್ತಿದೆ ಅನ್ನೋದನ್ನ ಒಮ್ಮೆ ಕಣ್ಣಿಗೆ ಕಟ್ಟಿಕೊಳ್ಳಿ. ಹೇಳಿ. ಬಹುಪಾಲು ಉಪನಯನಗಳು ನಡೆಯೋದೆಲ್ಲಿ? ಮದುವೆಗಳಂತಹ ದೊಡ್ಡ ಸಮಾರಂಭಗಳ ನಡುವೆ. ಅಲ್ಲಿ ಮದುವೆ ಛತ್ರದ ಗದ್ದಲ, ನಾದಸ್ವರದ ಅಬ್ಬರ, ಊಟದ ಸಮಯದ ಆತುರ. ಹೌದು, ಅದು ನಿಜ. ಆ ಮುಹೂರ್ತ ಮೀರುವ ಮುನ್ನ ಕಂಕಣ ಕಟ್ಟಲೇಬೇಕೆಂಬ ಧಾವಂತದಲ್ಲಿ ಪುರೋಹಿತರು ಮಂತ್ರಗಳನ್ನ ವೇಗವಾಗಿ ಮುಗಿಸ್ಬಿಡ್ತಾರೆ. ಈಗ ಆ ಯುವಕನಿಗೆ ತಾನ್ ತೊಟ್ಟಿರುವ ಆ ರೇಷ್ಮೆ ಬಟ್ಟೆಗಳ ಸೆಕೆ, ಸುತ್ತಲೂ ನಿಂತು ಫೋಟೋ ತೆಗಿತಿರುವ ಬಂಧುಗಳ ಗದ್ದಲ, ಇದರ ನಡುವೆ ತಾನು ಮಾಡುತ್ತಿರುವ ಕ್ರಿಯೆಯ ಗಾಂಭೀರ್ಯವಾಗ್ಲಿ ಅಥವಾ ಸರಿಯಾಗಿ ಕುಳಿತುಕೊಳ್ಳುವ ಭಂಗಿಯಾಗ್ಲಿ ಯಾವುದೂ ಅರ್ಥವಾಗುವುದಿಲ್ಲ. ಆಮೇಲೆ ಏನಾಗುತ್ತೆ, ಆ ಒಂದು ದಿನದ ಗದ್ದಲ ಮುಗಿದ ನಂತರ ಸೋಮವಾರ ಬೆಳಗ್ಗೆ ಆತ ತನ್ನ ಶಾಲಾ ಬಸ್ಸಿಗೆ ಓಡುವ ಆತುರದಲ್ಲಿರ್ತಾನೆ. ಆತನಿಗೆ ಇದೊಂದು ಕೇವಲ ಒಂದು 5 ನಿಮಿಷದ ಕಿರಿಕಿರಿಯ ಹೊರೆಯಾಗಿ ಪರಿಣಮಿಸುತ್ತೆ. ಜೊತೆಗೆ ಈ ಪಾಠಭೇದಗಳ ಗೊಂದಲ ಬೇರೆ. ಮನೆಯಲ್ಲಿ ಅಜ್ಜ ಒಂದ್ ರೀತಿ ಹೇಳ್ಕೊಡ್ತಾರೆ, ಪುರೋಹಿತರು ಮತ್ತೊಂದು ರೀತಿ. ಹೌದು, ಮತ್ತೆ ಯೂಟ್ಯೂಬ್ನಲ್ಲಿ ನೋಡಿದ್ರೆ ಇನ್ನೊಂದು ರೀತಿ ಇರುತ್ತೆ. ಈ ದೈಹಿಕ ಮತ್ತೆ ಪ್ರಾಯೋಗಿಕ ಗೊಂದಲಗಳೇ ಯುವಜನತೆಯನ್ನ ಇದರಿಂದ ವಿಮುಖರನ್ನಾಗಿಸ್ತಿದೆ. ಹಾಗಾಗಿ ಮೊದಲು ನಾವು ಸಂಪುಟ 1ರ ಆ ಭಕ್ತಿಯುಕ್ತ ಕರ್ಮಯೋಗದಲ್ಲಿ ಹೇಳಿರುವಂತೆ ದೈನಂದಿನ ಕಟ್ಟುನಿಟ್ಟಿನ ಭೌತಿಕ ಶಿಸ್ತನ್ನ ತರೋದು, ಆ ಗೊಂದಲಗಳನ್ನ ನಿವಾರಿಸೋದು, ಇದು ನಮ್ಮ ಮೊದಲ ಆದ್ಯತೆ ಆಗಬೇಕು. ನೋಡಿ, ನೀವು ಆ ಉಪನಯನ ಸಮಾರಂಭಗಳನ್ನ, ಆ ಗದ್ದಲ ಮತ್ತೆ ಅವ್ಯವಸ್ಥೆಯ ಚಿತ್ರಣವನ್ನ ಅತ್ಯಂತ ನೈಜವಾಗಿ ಕಟ್ಟಿಕೊಟ್ಟಿರಿ. ಅದನ್ನು ನಾನು ಅಲ್ಲಗಳೆಯುವುದಿಂದ. ಆ ಪ್ರಾಯೋಗಿಕ ಅಡೆತಡೆಗಳು ಇವೆ. ಆದ್ರೆ ಆ ಯುವಕ ಸೋಮವಾರ ಬೆಳಿಗ್ಗೆ ಆಚರಣೆಯನ್ನ ಕೈಬಿಡುತ್ತಿರುವುದು ಕೇವಲ ಸಮಯದ ಅಭಾವದಿಂದಲೋ ಅಥವಾ ಅವನಿಗೆ ಭಂಗಿ ಗೊತ್ತಿಗವೆಂದು ಅಲ್ಲ. ಮತ್ತೆ ಬೇರೇನು ಕಾರಣ? ನೋಡಿ, ಅದೇ ಯುವಕ ಸ್ಮಾರ್ಟ್ಫೋನ್ನಲ್ಲಿ ದಿನಕ್ಕೆ 2 ಗಂಟೆ ಕಳೆಯಲು ಸಮಯ ಕಂಡುಕೊಳ್ತಾನೆ ತಾನೆ. ಆತ ಸಂಧ್ಯಾವಂದನೆಯನ್ನ ಬಿಡಲು ಅಸಲಿ ಕಾರಣ ನಾನು ಇದನ್ನ ಏಕೆ ಮಾಡಬೇಕು ಅನ್ನೋ ಪ್ರಶ್ನೆಗೆ ಆತನ ಬಳಿ ಉತ್ತರವಿಲ್ಲದಿರುವುದು. ನೀವು ಎಷ್ಟೇ ಭೌತಿಕ ಶಿಸ್ತನ್ನ ತಂದ್ರೂ ಆ ಉದ್ದೇಶವಿಲ್ಲದ ಕ್ರಿಯೆ ನಿಲ್ಲುವುದಿಲ್ಲ. ಇದನ್ನೊಂದು ಆಧುನಿಕ ಉದಾಹರಣೆಯ ಮೂಲಕ ನೋಡೋಣ. ಈಗ ಒಬ್ಬ ವ್ಯಕ್ತಿಗೆ ಒಂದು ಡಿಜಿಟಲ್ ವಾಲ್ಟ್ನ ಒಂದು ಲಾಕರ್ನ ಅತ್ಯಂತ ಸಂಕೀರ್ಣವಾದ ಪಾಸ್ವರ್ಡ್ ಅನ್ನ ಪ್ರತಿದಿನ ಬೆಳಿಗ್ಗೆ ಎದ್ದು ಟೈಪ್ ಮಾಡಲು ಹೇಳಿದಂತೆ ಇದು. ಓಕೆ, ಆ ಅಕ್ಷರಗಳನ್ನ ಟೈಪ್ ಮಾಡ್ತಾನೆ. ಆದ್ರೆ ಆ ವಾಲ್ಟ್ ಒಳಗೆ ಏನಿದೆ, ಅದು ತೆರೆದುಕೊಂಡ್ರೆ ತನಗೆ ಯಾವ ಸಂಪತ್ತು ಸಿಗುತ್ತೆ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ಸ್ವಲ್ಪ ದಿನಗಳ ನಂತರ ಆತನಿಗೆ ಆ ಪಾಸ್ವರ್ಡ್ ಟೈಪ್ ಮಾಡೋದು ಸಂಪೂರ್ಣ ನಿರರ್ಥಕ ಎನಿಸಿ ಆತ ಅದನ್ನ ಬಿಟ್ಟು ಬಿಡ್ತಾನೆ ಅಲ್ವಾ? ಅಂದ್ರೆ ಗಾಯತ್ರಿ ಮಂತ್ರ ಕೂಡ. ಹೌದು,
ಗಾಯತ್ರಿ ಮಂತ್ರವು ಅದೇ ಪಾಸ್ವರ್ಡ್ ಇದ್ದಂತೆ. ಸಂಪುಟ 2ರಲ್ಲಿ ವಿವರಿಸಿರುವ ಗಾಯತ್ರಿ ಮಂತ್ರದ ಅರ್ಥ ಆ ಭಗವದ್ರೂಪಗಳ ಚಿಂತನೆ ಇಲ್ಲದೆ ಕೇವಲ ಒಂದು ಗಿಳಿಪಾಠದಂತೆ ಮಂತ್ರವನ್ನ ಉಚ್ಚರಿಸಿದ್ರೆ ಅದು ಆ ಖಾಲಿ ಪಾಸ್ವರ್ಡ್ ಟೈಪ್ ಮಾಡಿದಂತೆಯೇ ಸರಿ. ಆ ವಾಲ್ಟ್ ಒಳಗಿನ ದರ್ಶನ ಮಾಡಿಸುವುದೇ ಜ್ಞಾನಯೋಗ. ಆ ಜ್ಞಾನವಿಲ್ಲದೆ ಕೇವಲ ಕರ್ಮವನ್ನ ಯಾಂತ್ರಿಕವಾಗಿ ಮಾಡಿಸುವುದು ಅಸಾಧ್ಯ. ನಿಮ್ಮ ಆ ಡಿಜಿಟಲ್ ವಾಲ್ಟ್ ಮತ್ತೆ ಪಾಸ್ವರ್ಡ್ನ ಉದಾಹರಣೆ ಕೇಳಲು ತುಂಬಾ ಚೆನ್ನಾಗಿದೆ, ಆದರೆ ನಾನಿಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ತೀನಿ. ನೋಡಿ, ಆ ವಾಲ್ಟ್ನ ಒಳಗೇನಿದೆ ಅಂತ ತಿಳಿಯೋ ಮುನ್ನ ಆ ಪಾಸ್ವರ್ಡ್ ಅನ್ನು ಸರಿಯಾಗಿ ತಪ್ಪಿಲ್ದೆ ಟೈಪ್ ಮಾಡುವ ಕೌಶಲ್ಯ ನಮ್ಮ ಬೆರಳುಗಳಿಗೆ ಇರ್ಬೇಕಲ್ವಾ? ಆದ್ರೆ ಒಂದು ನಿಮಿಷ. ಈ ನಿಟ್ಟಿನಲ್ಲಿ ಲೇಖಕರು ಭಗವದ್ಗೀತೆಯ 18 ಅಧ್ಯಾಯಗಳನ್ನು ವಿಂಗಡಿಸಿರುವ ರೀತಿಯನ್ನ ನಾವು ಗಮನಿಸಬೇಕು. ಅವರು ಸಂಪೂರ್ಣ ಗೀತೆಯನ್ನ ತಲಾ 6 ಅಧ್ಯಾಯಗಳ 3 ಗುಂಪುಗಳಾಗಿ, ಅಂದ್ರೆ ಮೊದಲ 6 ಕರ್ಮಯೋಗ, ನಡುವಿನ 6 ಭಕ್ತಿಯೋಗ ಮತ್ತೆ ಕೊನೆಯ 6 ಜ್ಞಾನಯೋಗ, ಹೀಗೆ ಸ್ಪಷ್ಟವಾಗಿ ವಿಭಜಿಸಿದ್ದಾರೆ. ಹೌದು, ಗ್ರಂಥದಲ್ಲಿ ಅದು ಉಲ್ಲೇಖವಾಗಿದೆ. ಸೊ ಈ ಕ್ರಮವನ್ನು ನೋಡಿದಾಗ ಕರ್ಮಯೋಗವೇ ಮೊದಲ ಮೆಟ್ಟಿಲು ಅನ್ನೋದು ನಿಸ್ಸಂಶಯ. ಈಗ ಒಬ್ಬ ಕ್ರೀಡಾಪಟುವನ್ನೇ ತೆಗೊಳ್ಳಿ. ಆತ ಮೈದಾನಕ್ಕೆ ಇಳಿದ ತಕ್ಷಣ ಕ್ರೀಡೆಯ ತಾತ್ವಿಕತೆಯ ಬಗ್ಗೆ ಅಥವಾ ಆ ಸ್ಪರ್ಧೆಯ ಬೌದ್ಧಿಕ ಆಯಾಮದ ಬಗ್ಗೆ ಯೋಚಿಸುವುದಿಂಗ. ಮೊದಲು ಆತ ತನ್ನ ದೇಹವನ್ನ ದಂಡಿಸ್ತಾನೆ, ತನ್ನ ಸ್ನಾಯುಗಳಿಗೆ ತರಬೇತಿ ನೀಡ್ತಾನೆ. ಅಲ್ಲಿ ಒಂದು ಮಸಲ್ ಮೆಮೊರಿ ಬೆಳಿಬೇಕು. ಸಂಧ್ಯಾವಂದನೆಯೂ ಹಾಗೆಯೇ. ಮೊದಲು ಮಂತ್ರವನ್ನ ಸರಿಯಾಗಿ ಉಚ್ಚರಿಸಲು, ಒಂದೇ ಕಡೆ ಕದಲದೆ ಕುಳಿತುಕೊಳ್ಳಲು, ಪ್ರಾಣಾಯಾಮದ ಮೂಲಕ ಉಸಿರನ್ನ ಹಿಡಿದಿಟ್ಕೊಳ್ಳಲು ಆ ಭೌತಿಕ ತರಬೇತಿಯಾಗಬೇಕು. ದೈನಂದಿನ ಶಿಸ್ತು ಅಂದ್ರೆ ಕರ್ಮ ಇದಿಲ್ಲದೆ ಏಕಾಏಕಿ ಆ ಅಂತರಂಗದ ಜ್ಞಾನವನ್ನ ಅರಸುವುದು ಅಪ್ರಾಯೋಗಿಕವಲ್ಲವೇ? ನೋಡಿ, ನೀವು ಗೀತೆಯ ಆ 3 ವಿಭಾಗಗಳನ್ನ 3 ಪ್ರತ್ಯೇಕವಾದ ಒಂದರ ನಂತರ ಒಂದು ಬರುವ ಕಾಲಾನುಕ್ರಮದ ಹಂತಗಳಂತೆ ವ್ಯಾಖ್ಯಾನಿಸುತ್ತಿದ್ದೀರಿ. ಆದರೆ ಗ್ರಂಥಕರ್ತರು ಅದೇ ವಿಚಾರದಲ್ಲಿ ಮತ್ತೊಂದು ಸೂಕ್ಷ್ಮತೆಯನ್ನ ಸ್ಪಷ್ಟಪಡಿಸಿದ್ದಾರೆ. ಅವರು ಹೇಳ್ತಾರೆ, ಇವು ಒಂದಕ್ಕೊಂದು ಪೂರಕವೇ ಆಗಿರುತ್ತದೆ ಅಂತ. ಅಂದ್ರೆ ಏಕಕಾಲದಲ್ಲಿ ಆಗ್ಬೇಕು ಅಂತೀರಾ? ಹೌದು, ಕರ್ಮ ಮತ್ತು ಜ್ಞಾನ ಪರಸ್ಪರ ಪ್ರತ್ಯೇಕವಲ್ಲ, ಅವು ಏಕಕಾಲದಲ್ಲಿ ಕೆಲಸ ಮಾಡಬೇಕು. ಈಗ ನಿಮ್ಮ ಕ್ರೀಡಾಪಟುವಿನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಆತ ಮೈದಾನದಲ್ಲಿ ಓಡುವಾಗ ಆತನ ದೇಹ ಮಸಲ್ ಮೆಮರಿಯಿಂದ ಕೆಲಸ ಮಾಡ್ತಾ ಇರಬಹುದು. ಆದ್ರೆ ತಾನು ಯಾವ ದಿಕ್ಕಿನಲ್ಲಿ ಓಡುತ್ತಿದ್ದೀನಿ, ತನ್ನ ಗುರಿ ಎಲ್ಲಿದೆ ಅನ್ನೋ ಅರಿವು ಆತನ ತಲೆಯಲ್ಲಿ ಆತ ಓಡಲು ಶುರು ಮಾಡುವ ಮುನ್ನವೇ ಇರುತ್ತೆ ಅಲ್ವಾ? ಗುರಿಯ ಅರಿವಿಲ್ಲದೆ ಕೇವಲ ದೇಹ ದಂಡಿಸಿದರೆ ಅದು ಕ್ರೀಡೆ ಆಗುವುದಿಲ್ಲ, ಕೇವಲ ವ್ಯಾಯಾಮವಾಗುತ್ತೆ. ಅದು ನಿಜ. ನಾವು ಕಾರು ಓಡಿಸುವ ಉದಾಹರಣೆ ತೆಗೆದುಕೊಳ್ಳೋಣ. ನೀವು ಹೇಳುವ ಕರ್ಮಯೋಗ ಆಕ್ಸಿಲರೇಟರ್ ಒತ್ತಿದಂತೆ ಶಿಸ್ತು, ವೇಗ ಎಲ್ಲವೂ ಅದರಿಂದ ಬರುತ್ತೆ. ಆದ್ರೆ ಜ್ಞಾನಯೋಗ ಅನ್ನೋದು ಸ್ಟೀರಿಂಗ್ ವೀಲ್ ಇದ್ದಂತೆ. ಓ, ಆಸಕ್ತಿದಾಯಕ ಹೋಲಿಕೆ. ಹೌದು, ಸ್ಟೀರಿಂಗ್ ವೀಲ್ ಮೇಲೆ ಹಿಡಿತವಿಲ್ಲದೆ, ನಕ್ಷೆಯ ಪರಿಚಯವಿಲ್ಲದೆ ಕೇವಲ ಆಕ್ಸಿಲರೇಟರ್ ಅನ್ನು ಶಿಸ್ತಿನಿಂದ ಒತ್ತಿದರೆ ಏನಾಗುತ್ತೆ? ನಾವು ವೇಗವಾಗಿ ಹೋಗಿ ಗೋಡೆಗೆ ಗುತ್ತೇವೆ ಹೊರತು ಗುರಿ ತಲುಪೋದಿಲ್ಲ. ಮನುಷ್ಯನಿಗೆ ತಾನು ಮಾಡುವ ಆಚರಣೆಯ ಹಿಂದಿನ ನೈಜ ತಾತ್ವಿಕ ಉದ್ದೇಶ ತಿಳಿದಾಗ ಮಾತ್ರ ಆತ ಅದನ್ನ ಶ್ರದ್ಧೆಯಿಂದ ಮಾಡ್ತಾನೆ. ಕೇವಲ ಮಾಡಬೇಕು ಅನ್ನೋ ಯಾಂತ್ರಿಕ ನಿಯಮವಿದ್ರೆ ಅದು ದೀರ್ಘಕಾಲ ಉಳಿಯೋದಿಲ್ಲ. ಆಕ್ಸಿಲರೇಟರ್ ಮತ್ತೆ ಸ್ಟೀರಿಂಗ್ ವೀಲ್ನ ಹೋಲಿಕೆ ನಿಮ್ಮ ವಾದವನ್ನ ಸ್ಪಷ್ಟಪಡಿಸುತ್ತೆ. ಉದ್ದೇಶವಿಲ್ಲದ ಕ್ರಿಯೆ ಕುರುಡಾಗುತ್ತೆ ಅನ್ನೋದನ್ನ ನಾನು ಖಂಡಿತ ಒಪ್ಕೊಳ್ತೇನೆ. ಆದ್ರೆ ಈ ಸಂಪುಟ 2ರಲ್ಲಿ ವಿವರಿಸಿರುವ ಈ ಅನುಸಂಧಾನ ಅಥವಾ ಜ್ಞಾನದ ಆಳ ವಾಸ್ತವದಲ್ಲಿ ಎಷ್ಟಿದೆ ಮತ್ತು ಅದು ಎಷ್ಟರ ಮಟ್ಟಿಗೆ ಪ್ರಾಯೋಗಿಕವಾಗಿದೆ ಅನ್ನೋದನ್ನ ನಾವು ಕಠಿಣವಾಗಿ ಪರಿಶೀಲಿಸಬೇಕಾಗಿದೆ. ಈ ಗ್ರಂಥದಲ್ಲಿನ ವಿಷಯಗಳು ಕೇವಲ ಮೇಲ್ನೋಟದ ಸರಳ ಅರ್ಥಗಳಲ್ಲ, ಬದಲಾಗಿ ಅತ್ಯಂತ ಸಂಕೀರ್ಣವಾದ ಹಾಗೂ ಪ್ರೌಢವಾದ ತಾತ್ವಿಕ ವಿಚಾರಗಳು. ನೀವು ಇದೇ ಗ್ರಂಥದಲ್ಲಿ ಬರುವ ಒಂದು ನಿರ್ದಿಷ್ಟ ದೃಷ್ಟಾಂತವನ್ನು ತೆಗೆದುಕೊಂಡ್ರೆ ನಮ್ಗೆ ಈ ಸಂಕೀರ್ಣತೆ ಅರ್ಥವಾಗುತ್ತೆ. ಖಂಡಿತ ನಾವಿಲ್ಲಿ ಗ್ರಂಥದಲ್ಲಿ ವಿವರಿಸಿರುವ 6ನೇ ಪರ್ವದ 3ನೇ ಅಧ್ಯಾಯದಲ್ಲಿ ಬರುವ ಕೂರ್ಮಾವತಾರದ ಅತ್ಯಂತ ಸೂಕ್ಷ್ಮ ಅನುಸಂಧಾನವನ್ನ ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಹೌದು, ಅದೇ ದೃಷ್ಟಾಂತ. ಇದು ಕೇವಲ ಒಂದು ಪೌರಾಣಿಕ ಕಥೆಯಲ್ಲ ನೋಡಿ, ಇದೊಂದು ಅತ್ಯದ್ಭುತವಾದ ತಾತ್ವಿಕ ಮತ್ತೆ ಬೌದ್ಧಿಕ ಪ್ರಕ್ರಿಯೆ. ಸಮುದ್ರ ಮಥನದ ಸಮಯದಲ್ಲಿ ಮಂದರ ಪರ್ವತವನ್ನ ಹೊತ್ತಿರುವ ಕೂರ್ಮರೂಪಕ್ಕೂ, ಅಂದ್ರೆ ವಾಯುಕೂರ್ಮ, ಮತ್ತೆ ಇಡೀ ಬ್ರಹ್ಮಾಂಡವನ್ನೇ ಹೊತ್ತಿರುವ ಶೇಷನಿಗೆ ಆಧಾರವಾಗಿರುವ ಕೂರ್ಮರೂಪಕ್ಕೂ ಇರುವ ವ್ಯತ್ಯಾಸ ಹಾಗೂ ಸಮನ್ವಯವನ್ನ ಇಲ್ಲಿ ಲೇಖಕರು ವಿವರಿಸಿದ್ದಾರೆ. ಅಂದ್ರೆ ಬ್ರಹ್ಮಾಂಡದೊಳಗಿನ ಅಂಡೋದಕದಲ್ಲಿರುವ ಕೂರ್ಮರೂಪಿ ಪರಮಾತ್ಮನನ್ನ ವಾಯುಕೂರ್ಮನು ಆಶ್ರಯಿಸಿದ್ದಾನೆ.
ಅಂಥ ವಾಯುಕೂರ್ಮವನ್ನ ಆಶ್ರಯಿಸಿರುವ ಶೇಷನು ಇಡೀ ಬ್ರಹ್ಮಾಂಡವನ್ನೇ ಧರಿಸಿದ್ದಾನೆ. ಓಕೆ. ಸೋ ಗಾಯತ್ರಿ ಜಪದ ಸಮಯದಲ್ಲಿ ಸಾಜಕನು ತಾನು ಕುಳಿತಿರುವ ಜಾಗವನ್ನ ಮೀರಿ ಇಡೀ ಜಗತ್ತಿಗೆ ಆಧಾರವಾಗಿರುವ ಈ ಬೃಹತ್ ಪರಮಾತ್ಮನ ಸ್ವರೂಪವನ್ನ ಮನಸ್ಸಿನಲ್ಲಿ ಚಿಂತಿಸಬೇಕು. ಆ ಬ್ರಹ್ಮಾಂಡಧಾರಕ ಕೂರ್ಮ ಹಾಗೂ ಮಂದರಧಾರಕ ಕೂರ್ಮ ಇಬ್ಬರೂ ಒಬ್ಬನೇ ಅನ್ನೋ ಅನುಸಂಧಾನವನ್ನ ಮಾಡಬೇಕು. ಹೌದು, ಅಲ್ಲಿ ಆ ಬ್ರಹ್ಮಾಂಡದ ರಚನೆಯ ವಿವರಣೆ ಇದೆ. ಆದರೆ ನಾನ್ ಕೇಳ್ತಿರೋ ಪ್ರಶ್ನೆ ಅದಲ್ಲ. ಈ ಚಿಂತನೆಯನ್ನ ಒಬ್ಬ ಯುವಕ ಅಥವಾ ಸಾಧಕ ಏಕೆ ಮಾಡ್ಬೇಕು? ಕೇವಲ ಮಂತ್ರ ಹೇಳೋ ಬದಲು ಆತ ಈ ಬ್ರಹ್ಮಾಂಡವನ್ನ, ಆ ಕೂರ್ಮರೂಪವನ್ನ ಮನಸ್ಸಿನಲ್ಲಿ ತಂದುಕೊಳ್ಳೋದ್ರಿಂದ ಆತನಿಗೆ ಪ್ರಾಯೋಗಿಕವಾಗಿ ಸಿಗೋ ಲಾಭವೇನು? ಇದು ಹೇಗೆ ಅವನ ಆಚರಣೆಯನ್ನ ಅರ್ಥಪೂರ್ಣವಾಗಿಸುತ್ತೆ? ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ. ಇದರ ಹಿಂದಿನ ಮನಃಶಾಸ್ತ್ರವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಆಧುನಿಕ ಮನುಷ್ಯನ ತಲೆಯಲ್ಲಿ ಏನಿರುತ್ತೆ? ಟೆನ್ಷನ್. ಹೌದು. ಕಚೇರಿಯಲ್ಲಿ ಸಾಧಿಸಬೇಕಾದ ಟಾರ್ಗೆಟ್, ಶಾಲೆಯಲ್ಲಿ ಎದುರಿಸಬೇಕಾದ ಪರೀಕ್ಷೆ, ತಿಂಗಳ ಕೊನೆಯಲ್ಲಿ ಕಟ್ಟಬೇಕಾದ ಇಎಂಐ ಅಥವಾ ಯಾವುದೋ ಸಣ್ಣ ಕೌಟುಂಬಿಕ ಜಗಳ, ಇಂತಹ ಸಣ್ಣಪುಟ್ಟ ಆತಂಕಗಳಲ್ಲಿ, ಆ ವೈಯಕ್ತಿಕ ಗೊಂದಲಗಳಲ್ಲಿ ಆತ ಮುಳುಗಿರ್ತಾನೆ. ಆದ್ರೆ ಯಾವಾಗ ಆತ ಕಣ್ಣು ಮುಚ್ಚಿ ಕೇವಲ ಒಂದು ಬಿಂದುವಿನಿಂದ ಇಡೀ ಬ್ರಹ್ಮಾಂಡವನ್ನ, ಆ ಅನಂತವಾದ ನಕ್ಷತ್ರ ಪುಂಜಗಳನ್ನ ಮತ್ತೆ ಆ ಇಡೀ ಜಗತ್ತನ್ನೇ ಅನಾಯಾಸವಾಗಿ ಹೊತ್ತಿರುವ ಪರಮಾತ್ಮನ ಬೃಹತ್ ಸ್ವರೂಪವನ್ನ ಧ್ಯಾನಿಸ್ತಾನೋ, ಆಗೇನಾಗುತ್ತೆ ಗೊತ್ತಾ? ಏನಾಗುತ್ತೆ? ಅವನ ವೈಯಕ್ತಿಕ ಸಮಸ್ಯೆಗಳು ಆ ಬೃಹತ್ ಬ್ರಹ್ಮಾಂಡದ ಎದುರು ಅತ್ಯಂತ ಕ್ಷುಲ್ಲಕವಾಗಿ ಕಾಣಲು ಶುರುವಾಗುತ್ತೆ. ಆತನಿಗೆ ಒಂದು ಅದ್ಭುತವಾದ ಕಾಸ್ಮಿಕ್ ಗ್ರೌಂಡಿಂಗ್ ಸಿಗುತ್ತೆ. ತಾನೇ ಈ ಪ್ರಪಂಚದ ಕೇಂದ್ರಬಿಂದು ಅನ್ನೋ ಅಹಂಕಾರ ಕರಗುತ್ತೆ. ಇದು ಕೇವಲ 5 ನಿಮಿಷದ ಪೂಜೆಯಾಗದೆ ಮನುಷ್ಯನ ಮನಸ್ಸನ್ನ ದಿನನಿತ್ಯದ ಒತ್ತಡಗಳಿಂದ ಬಿಡುಗಡೆಗೊಳಿಸಿ ಒಂದು ಉನ್ನತವಾದ ಪ್ರಜ್ಞೆಯ ಮಟ್ಟಕ್ಕೆ ಕೊಂಡೊಯ್ಯುವ ಬೌದ್ಧಿಕ ಪ್ರಕ್ರಿಯೆಯಾಗುತ್ತೆ. ಇದೇ ಅನುಸಂಧಾನದ ನೈಜ ಶಕ್ತಿ. ಆ ಕಾಸ್ಮಿಕ್ ಗ್ರೌಂಡಿಂಗ್, ಅಹಂಕಾರವನ್ನ ಕರಗಿಸುವ ಪ್ರಕ್ರಿಯೆ, ಇದೆಲ್ಲವೂ ಕೇಳಲು ನಿಜಕ್ಕೂ ಬಹಳ ರೋಮಾಂಚಕಾರಿಯಾಗಿದೆ. ಆದರೆ ನಾನಿಲ್ಲಿ ನಿಮ್ಮನ್ನ ಖಂಡಿತವಾಗಿ ಪ್ರಶ್ನಿಸ್ತೀನಿ. ದಯವಿಟ್ಟು ವಾಸ್ತವಕ್ಕೆ ಬರೋಣ. ಖಂಡಿತ, ಹೇಳಿ. ಬೆಳಿಗ್ಗೆ 6 ಗಂಟೆಗೆ ನಿದ್ದೆಗಣ್ಣಿನಲ್ಲಿ ಎದ್ದು ಕುಳಿತಿರುವ, ತನ್ನ ಗಣಿತ ಪರೀಕ್ಷೆಯ ಬಗ್ಗೆ ಆತಂಕಗೊಂಡಿರುವ ಆ 15 ವರ್ಷದ ಯುವಕನಿಂದ ನೀವು ಏನನ್ನ ನಿರೀಕ್ಷಿಸುತ್ತಿದ್ದೀರಿ? ಆತ ಕಣ್ಣು ಮುಚ್ಚಿ ವಾಯುಕೂರ್ಮ, ಶೇಷ ಮತ್ತೆ ಬ್ರಹ್ಮಾಂಡದ ಅನಂತತೆಯನ್ನ ಧ್ಯಾನಿಸಿ ತನ್ನ ಅಹಂಕಾರವನ್ನ ಕರಗಿಸಿಕೊಳ್ಳಬೇಕು ಎಂದೇ? ಇದು ಅಸಾಧ್ಯ. ನೀವು ಜನಸಾಮಾನ್ಯರಿಂದ, ಅದರಲ್ಲೂ ಯುವಜನತೆಯಿಂದ ಒಬ್ಬ ಪ್ರೌಢ ವೇದಾಂತಿಯ ಮಟ್ಟದ ಬೌದ್ಧಿಕತೆಯನ್ನ ನಿರೀಕ್ಷಿಸುತ್ತಿದ್ದೀರಿ. ಇಷ್ಟೊಂದು ಕ್ಲಿಷ್ಟಕರವಾದ ಬ್ರಹ್ಮಾಂಡದ ಭೌತಶಾಸ್ತ್ರವನ್ನ ಯುವಕನ ತಲೆಗೆ ತುಂಬಲು ಹೋದರೆ, ಇದೆಲ್ಲ ನನಗೆ ಅರ್ಥ ಆಗಲ್ಲಪ್ಪ, ಇದನ್ನ ಮಾಡೋ ಅರ್ಹತೆ ನನಗಿಲ್ಲ ಅಂತ ಆತ ಆಚರಣೆಯಿಂದ ಮತ್ತಷ್ಟು ದೂರ ಸರಿಯೋದಿಲ್ವೇ? ಈ ಅತಿ ಬೌದ್ಧಿಕತೆಯೇ ಜನಸಾಮಾನ್ಯರನ್ನ ಬೆಚ್ಚಿಬಿಡಿಸ್ತಿದೆ ಅನ್ನೋದು ನನ್ನ ಆಕ್ಷೇಪ. ನಿಮ್ಮ ಈ ಆಕ್ಷೇಪಣೆ ಮೇಲ್ನೋಟಕ್ಕೆ ಅತ್ಯಂತ ವಾಸ್ತವಿಕವಾಗಿ ಕಾಣುತ್ತೆ. ಇದು ಕೇವಲ ಪಂಡಿತರಿಗೆ ಮಾತ್ರ ಸೀಮಿತವಾದ ವಿಚಾರ ಅನ್ನೋ ಭೀತಿ ಸಹಜ. ಆದರೆ ಇದಕ್ಕೆ ಅತ್ಯಂತ ಸಮರ್ಥವಾದ, ಅತ್ಯಂತ ಸ್ಪಷ್ಟವಾದ ಉತ್ತರವನ್ನ ಲೇಖಕರು ತಾವೇ ತಮ್ಮ ಗ್ರಂಥಕರ್ತರ ಅಂತರಂಗದ ನುಡಿಯಲ್ಲಿ ನೀಡಿದ್ದಾರೆ. ಅಂದ್ರೆ ನೋಡಿ, ಈ ಬ್ರಹ್ಮಾಂಡದ ಧ್ಯಾನ ಮಾಡಲು ನೀವು ವಿಶ್ವವಿದ್ಯಾಲಯದಲ್ಲಿ PhD ಮಾಡಿರಬೇಕಾಗಿಲ್ಲ ಅಥವಾ ದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿರಬೇಕಾಗಿಲ್ಲ. ಗ್ರಂಥಕರ್ತರಾದ ವಿಜಯೇಂದ್ರ ರಾಮನಾಥ ಭಟ್ಟರು ತಮ್ಮ ಬಗ್ಗೆ ಹೇಳ್ಕೊಳ್ತಾ ತಮಗೆ ವ್ಯಾಕರಣ, ತರ್ಕಶಾಸ್ತ್ರ ಅಥವಾ ಶಬ್ದ ಪ್ರಯೋಗಗಳ ಯಾವುದೇ ದೊಡ್ಡ ಪಾಂಡಿತ್ಯವಿಲ್ಲ ಅಂತ ಅತ್ಯಂತ ವಿನಮ್ರವಾಗಿ ಒಪ್ಕೊಂಡಿದ್ದಾರೆ. ಹೌದು. ತಮಗೆ ಯಾವುದೇ ವೈದಿಕ ಹಿನ್ನೆಲೆ ಇಲ್ಲ, ತಾವು ಶಾಸ್ತ್ರಜ್ಞಾನವಿಲ್ಲದವರು ಅಂತ ಅವರು ಹೇಳ್ತಾರೆ. ನಾಹಂ ಕರ್ತಾ ಹರಿಹಿ ಕರ್ತಾ, ಅಂದ್ರೆ ನಾನಲ್ಲ ಮಾಡುವವನು, ಆ ಹರಿಯೇ ಎಲ್ಲವನ್ನೂ ಮಾಡಿಸುವವನು ಅನ್ನೋ ಮಾತನ್ನು ಉಲ್ಲೇಖಿಸ್ತಾರೆ. ಹೌದು ಹೌದು, ಆ ಮಾತುಗಳು ಗ್ರಂಥದ ಆರಂಭದಲ್ಲೇ ಬರುತ್ತೆ. ಅವರು ತಮ್ಮ ಈ ಬೃಹತ್ ಕಾರ್ಯವನ್ನ ರಾಮಾಯಣದ ಆ ಅಳಿಲಿನ ಸೇವೆಗೆ ಹೋಲಿಸಿಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ. ತಮಗೆ ಯಾವುದೇ ಶಾಸ್ತ್ರೀಯ ಹಿನ್ನೆಲೆ ಇಲ್ಲದಿದ್ದರೂ ಕೇವಲ ಗುರುಗಳ ಶ್ರವಣ, ಶ್ರದ್ಧೆ ಮತ್ತೆ ಭಕ್ತಿಯುಂಡ ಇಂತಹ ಆಳವಾದ ಗ್ರಂಥವನ್ನ ರಚಿಸಲು, ಅಂತಹ ಕ್ಲಿಷ್ಟಕರವಾದ ಕೂರ್ಮಾವತಾರದ ಅನುಸಂಧಾನವನ್ನ ಕರಗತ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗಿದೆ. ಇದರ ಅರ್ಥವೇನು? ಅಂತರಂಗದ ಜ್ಞಾನಕ್ಕೆ, ಈ ತಾತ್ವಿಕ ಅರಿವಿಗೆ ಬೇಕಾಗಿರುವುದು ಒಣ ಪಾಂಡಿತ್ಯವಲ್ಲ, ಅದಕ್ಕೆ ಬೇಕಾಗಿರುವುದು ಶುದ್ಧವಾದ ಭಕ್ತಿ. ನೀವು ಹೇಳಿದ ಆ ಯುವಕನಿಗೆ ನಾವು ಬ್ರಹ್ಮಾಂಡದ ರಚನೆಯ ತಾಂತ್ರಿಕ ವಿವರಗಳನ್ನ ಕಲಿಸುವ ಅವಶ್ಯಕತೆ ಇಲ್ಲ.
ಬದಲಾಗಿ ಭಗವಂತನು ಇಡೀ ಜಗತ್ತನ್ನ ಎಷ್ಟೊಂದು ಕಾಳಜಿಯಿಂದ ಶಕ್ತಿಯಿಂದ ತನ್ನ ಆಶ್ರಯದಲ್ಲಿ ಇಟ್ಕೊಂಡಿದ್ದಾನೆ ಅನ್ನೋ ಆ ಆಶ್ರಯ ಭಾವವನ್ನ, ಆ ಭಕ್ತಿಯ ಭಾವವನ್ನ ಮೂಡಿಸಿದರೆ ಸಾಕು. ಆ ಭಕ್ತಿಯೇ ಅವನನ್ನ ಜ್ಞಾನದ ಕಡೆಗೆ ಕೊಂಡೊಯ್ಯುತ್ತೆ. ಅಂದ್ರೆ ಆ ನಂಬಿಕೆ. ಹೌದು, ಆ ಯುವಕನಿಗೆ ತನ್ನನ್ನ ಕಾಯುವ ಒಂದು ಅಗಾಧ ಶಕ್ತಿ ಇದೆ ಅನ್ನೋ ನಂಬಿಕೆ ಬಂದ್ರೆ ಆ ಅನುಸಂಧಾನ ತಾನಾಗೆ ಸಿದ್ಧಿಸುತ್ತೆ. ಭಕ್ತಿ ಇದ್ರೆ ಬೌದ್ಧಿಕತೆಯ ಭಾರ ಇರೋದಿಲ್ಲ. ಆ ಭಕ್ತಿಯೂ ಪಾಂಡಿತ್ಯದ ಕೊರತೆಯನ್ನ ನೀಗಿಸುತ್ತೆ ಅನ್ನೋ ನಿಮ್ಮ ವಾದವನ್ನು ನಾನು ಒಪ್ತೀನಿ. ಲೇಖಕರ ಆ ವಿನಯಶೀಯತೆ ಮತ್ತೆ ಭಕ್ತಿ ನಿಜಕ್ಕೂ ಗಮನಾರ್ಹ. ಇದು ಖಂಡಿತವಾಗಿಯೂ ಈ ಜ್ಞಾನ ಯಾರಿಗೂ ನಿಲುಕದ್ದು ಅನ್ನೋ ವಾದವನ್ನ ಅಲ್ಲಗಳೆಯುತ್ತೆ. ಆದ್ರೂ ಇಲ್ಲಿ ನಾನು ನನ್ನ ಮೂಲ ಕಾಳಜಿಗೆ ಮರಳಲೇಬೇಕಾಗಿದೆ. ಹೇಳಿ. ಭಕ್ತಿ ಮತ್ತೆ ಜ್ಞಾನ ಎಷ್ಟೇ ಉನ್ನತ ಮಟ್ಟದಲ್ಲಿದ್ರೂ ಅದಕ್ಕೆ ಒಂದು ಭೌತಿಕ ಚೌಕಟ್ಟು, ಅಂದ್ರೆ ಒಂದು ನಿರ್ದಿಷ್ಟವಾದ ನಿಯಮದ ಆಶ್ರಯ ಬೇಕೇ ಬೇಕು. ನಾವು ಮಾನವ ವರ್ತನೆಯ ವಿಜ್ಞಾನವನ್ನ ಅಂದ್ರೆ ಬಿಹೇವಿಯರಲ್ ಸೈನ್ಸ್ ಅನ್ನು ಗಮನಿಸಿದ್ರೆ ಒಂದು ಹವ್ಯಾಸ ಅಥವಾ ಶಿಸ್ತು ನಿರಂತರವಾಗಿ ಉಳಿಬೇಕಾದ್ರೆ ಅಲ್ಲಿ ಒಂದು ನಿಖರವಾದ ಪ್ರಚೋದನೆ ಅಂದ್ರೆ ಟ್ರಿಗರ್ ಮತ್ತೆ ದಿನಚರ್ಯೆ ಇರಲೇಬೇಕು ಅಲ್ವಾ? ಸಂಧ್ಯಾವಂದನೆಯಲ್ಲಿ ಸೂರ್ಯೋದಯಕ್ಕೂ ಮುನ್ನ ಏಳುವುದು, ಆ ನಿರ್ದಿಷ್ಟವಾಗಿ ಆಚಮನ ಮಾಡುವುದು, ಪ್ರಾಣಾಯಾಮ ಮಾಡುವುದು, ಇವೆಲ್ಲವೂ ಆ ದಿನಚರಿಯೆಯ ಭೌತಿಕ ಆಧಾರಗಳು. ಈ ಕಟ್ಟುನಿಟ್ಟಾದ ಕರ್ಮದ ಚೌಕಟ್ಟಿಲ್ಲದೆ ಹೋದ್ರೆ ಮನುಷ್ಯನ ಮನಸ್ಸು ಬಹಳ ಸುಲಭವಾಗಿ ವಿಚಲಿತವಾಗುತ್ತೆ. ಒಬ್ಬ ವ್ಯಕ್ತಿ ಬೆಳಿಗ್ಗೆ ಹಾಸಿಗೆಯಲ್ಲಿಯೇ ಮಲಗಿ ನಾನು ಕೂರ್ಮಾವತಾರದ ಭಕ್ತಿಯಲ್ಲಿ ಲೀನವಾಗಿದ್ದೇನೆ ಅಂತ ಹೇಳ್ಕೊಂಡು ಸಂಧ್ಯಾವಂದನೆ ಮಾಡದೆ ಬಿಡಬಹುದಲ್ವೇ? ಹೌದು, ಆ ಸಾಧ್ಯತೆ ಇದೆ. ಆ ಭೌತಿಕ ಘರ್ಷಣೆ ಅಂದ್ರೆ ಎದ್ದು ಸ್ನಾನ ಮಾಡಿ ಕುಳಿತುಕೊಳ್ಳುವ ಆ ಕಷ್ಟವೇ ಮನಸ್ಸನ್ನ ಒಗ್ಗೂಡಿಸಲು ಬೇಕಾದ ಪ್ರಾಥಮಿಕ ಸಿದ್ಧತೆ. ಆಚರಣೆಯ ಶಿಸ್ತು ಇಲ್ಲದೆ ಹೋದ್ರೆ ಕೇವಲ ಭಕ್ತಿ ಗಾಳಿಯಲ್ಲಿ ತೇಲುವಂತಾಗುತ್ತೆ. ನೋಡಿ, ಭೌತಿಕ ಚೌಕಟ್ಟಿಲ್ಲದೆ ಆಚರಣೆ ಗಾಳಿಯಲ್ಲಿ ತೇಲುತ್ತೆ, ಹಾಗೂ ಆ ಶಿಸ್ತಿನ ದಿನಚರಿಯ ಅತ್ಯಗತ್ಯ ಅನ್ನೋದನ್ನ ನಾನು ಖಂಡಿತವಾಗಿಯೂ ನಿರಾಕರಿಸೋದಿಲ್ಲ. ಕರ್ಮದ ಚೌಕಟ್ಟು ಬೇಕು, ಆದರೆ ಇಂದು ನಾವು ಎದುರಿಸ್ತಿರುವ ಬಿಕ್ಕಟ್ಟು ಅದಲ್ಲ ಅನ್ನೋದನ್ನೇ ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು. ಹಾಗಾದ್ರೆ ಬಿಕ್ಕಟ್ಟು ಎಲ್ಲಿದೆ? ನಾವು ಇಂದು ನೋಡುತ್ತಿರುವ ಆ ಯುವ ಪೀಳಿಗೆಯೇಗೆ ಆ ಭೌತಿಕ ಚೌಕಟ್ಟು ಲಭ್ಯವಿದೆ. ಅವರಿಗೆ ಉಪನಯನವಾಗಿದೆ, ಅವರಿಗೆ ಆ ಮಂತ್ರಗಳ ಪುಸ್ತಕವನ್ನ ನೀಡಲಾಗಿದೆ, ಯೂಟ್ಯೂಬ್ನಲ್ಲಿ ನೋಡಿ ಕಲಿಯುವ ಅವಕಾಶವೂ ಇದೆ. ಅಂದ್ರೆ ಅವರ ಬಳಿ ಚೌಕಟ್ಟಿದೆ, ಆದ್ರೆ ಆ ಚೌಕಟ್ಟಿನೊಳಗೆ ಪ್ರಾಣವಿಲ್ಲ. ಸಂಪುಟ 2ರಲ್ಲಿ ವಿವರಿಸಿರುವ ತಾತ್ವಿಕ ಅಂತರಂಗದ ಅರಿವಿಲ್ಲದೆ ಆ ಸಂಪುಟ 1ರ ಕರ್ಮವು ಕೇವಲ ಒಂದು ಟೊಳ್ಳಾದ ಚಿಪ್ಪಾಗಿ ಉಳಿದಿದೆ. ಟೊಳ್ಳಾದ ಚಿಪ್ಪು. ಹೌದು, ಆ ಚಿಪ್ಪಿನಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ತಿಳಿದಾಗ ಜನ ಅದನ್ನ ಎಸೆಯುತ್ತಿದ್ದಾರೆ. ಹಾಗಾಗಿ ನೀವು ಎಷ್ಟೇ ಭೌತಿಕ ಶಿಸ್ತನ್ನ ಬಲವಂತವಾಗಿ ಹೇರಿದ್ರೂ ಅದರೊಳಗಿನ ಜ್ಞಾನದ ಬೆಂಕಿಯನ್ನ ಹೊತ್ತಿಸದೆ ಹೋದರೆ ಅದು ಕೇವಲ ಯಾಂತ್ರಿಕ ಅಭ್ಯಾಸವಾಗುತ್ತದೆಯೇ ವಿನಃ ಅವರ ವ್ಯಕ್ತಿತ್ವವನ್ನು ರೂಪಿಸುವ ಸಾಧನವಾಗುವುದಿಲ್ಲ. ಇದು ನಿಜಕ್ಕೂ ಅತ್ಯಂತ ಸಂಕೀರ್ಣವಾದ ಬಿಕ್ಕಟ್ಟು. ನಮ್ಮ ಇಂದಿನ ಈ ಚರ್ಚೆಯು ಈ ಸಮಸ್ಯೆಯ 2 ಭಿನ್ನ ಆದರೆ ಅತ್ಯಂತ ಪ್ರಬಲವಾದ ಮುಖಗಳನ್ನ ಅನಾವರಣಗೊಳಿಸಿದೆ. ಒಂದೆಡೆ ಈ ಆಚರಣೆಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವ ಪ್ರಾಯೋಗಿಕ ವ್ಯವಸ್ಥೆ ಮುರಿದು ಬಿದ್ದಿದೆ. ಆ ಅವಸರದ ಉಪನಯನಗಳು, ಆ ಪಾಠಭೇದಗಳ ಗೊಂದಲಗಳು ಮತ್ತೆ ದಿನಚರಿಯೆಯ ಭೌತಿಕ ಶಿಸ್ತಿನ ಕೊರತೆಯಿಂದಾಗಿ ಪರಂಪರೆ ಕುಸಿಯುತ್ತಿದೆ. ಹಾಗಾಗಿ ಕಟ್ಟುನಿಟ್ಟಾದ ಕರ್ಮಯೋಗದ ಮೂಲಕ ಭೌತಿಕ ಬುನಾದಿಯನ್ನ ಸರಿಪಡಿಸಲೇಬೇಕು ಅನ್ನೋ ವಾದ. ಮತ್ತೆ ಇನ್ನೊಂದೆಡೆ ಕೇವಲ ಭೌತಿಕ ಶಿಸ್ತನ್ನ ಹೇರೋದ್ರಿಂದ ಯಾವುದೇ ದೀರ್ಘಕಾಲೀನ ಪ್ರಯೋಜನವಿಲ್ಲ. ಗಾಯತ್ರಿ ಮಂತ್ರದ ನೈಜ ಅರ್ಥ, ಆ ಕೂರ್ಮಾವತಾರದಂಥ ತಾತ್ವಿಕ ಅನುಸಂಧಾನ ಮತ್ತೆ ದೈನಂದಿನ ಆತಂಕಗಳಿಂದ ಬಿಡುಗಡೆಗೊಳಿಸಿ ಅಹಂಕಾರವನ್ನ ಅಳಿಸುವ ಆ ಆಂತರಿಕ ಪ್ರಕ್ರಿಯೆಯನ್ನ ಯುವಜನತೆಗೆ ಮನವರಿಕೆ ಮಾಡಿಕೊಡದ ಹೊರತು, ಅಂದ್ರೆ ಭಕ್ತಿಯುಕ್ತ ಜ್ಞಾನಯೋಗವನ್ನ ಮರುಸ್ಥಾಪಿಸದ ಹೊರತು ಈ ಪರಂಪರೆಯನ್ನ ಕೇವಲ ನಿಯಮಗಳಿಂದ ಉಳಿಸಲು ಸಾಧ್ಯವಿಲ್ಲ ಅನ್ನೋ ನಿಲುವು. ಖಂಡಿತ. ಬಾಹ್ಯ ಆಚರಣೆಗಳ ಕಟ್ಟುನಿಟ್ಟಾದ ಶಿಸ್ತು ಆಂತರಿಕ ಅರಿವುಗೆ, ಆ ಭಕ್ತಿಗೆ ದಾರಿ ಮಾಡಿಕೊಡುತ್ತದೆಯೋ ಅಥವಾ ಆಂತರಿಕ ಬೌದ್ಧಿಕ ಅರಿವು ಮತ್ತೆ ನೈಜ ಉದ್ದೇಶವೇ ಬಾಹ್ಯ ಆಚರಣೆಗಳನ್ನ ಅರ್ಥಪೂರ್ಣವಾಗಿ ಅಂದ್ರೆ ನಿರಂತರವಾಗಿ ಉಳಿಯುವಂತೆ ಮಾಡುತ್ತದೆಯೋ? ಈ 2ರ ನಡುವಿನ ಘರ್ಷಣೆ ಬಹಳ ಆಳವಾದದ್ದು. ನಿಜ. ಭೌತಿಕ ಕ್ರಿಯೆ ಮುಖ್ಯವೋ ಅಥವಾ ಅದರ ಹಿಂದಿನ ತಾತ್ವಿಕ ಅಗ್ನಿ ಮುಖ್ಯವೋ ಅನ್ನೋ ಈ ಒಂದು ಪ್ರಶ್ನೆಗೆ ಅಂತಿಮ ಉತ್ತರವನ್ನು ನಾವು ಕೇಳುಗರ ವಿವೇಚನೆಗೆ ಬಿಡ್ತಿದ್ದೇವೆ. ಈ ಪ್ರಶ್ನೆಗಳ ಬೆನ್ನೆತ್ತಿ ಹೊರಟರೆ ಮೂಲವಸ್ತುವಿನಲ್ಲಿ ಅನ್ವೇಷಿಸಲು ಇನ್ನಷ್ಟು ಆಳವಾದ ವಿಚಾರಗಳು ಖಂಡಿತ ಸಿಗುತ್ತವೆ. ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು.